ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮದುವೆ ಆಗ್ತಾರಾ ಅನ್ನೋ ಒಂದು ವಿಚಾರವಾಗಿ, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಟ್ಯಾರೋ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡೆಫಿನೆಟ್ಲಿ ತೊಗೋಬೋದು. ಆ್ಯಂಡ್ ಆಲ್ಸೋ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಕಲಿಬೇಕು. ಸೊ ಈ ಥರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೇಗೆ ಮಾಡೋದು ಆ್ಯಂಡ್ ಸಿಚುಯೇಷನ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೀವೇನಾದರೂ ತಿಳ್ಕೋಬೇಕು ಅಂತ ಇದ್ದರೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಅವೈಲಬಲ್ ಇದೆ ಸಂಡೇ. ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಫಾರ್ ಮೋರ್ ಡೀಟೇಲ್ಸ್ ನೀವು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಅದಕ್ಕೂ ಸಹ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಬೇಕು, ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಆಗಿರ್ಬೋದು, ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಪ್ರೊಟೆಕ್ಷನ್ ಬ್ರೇಸ್ಲೆಟ್ ಆಗಿರ್ಬೋದು, ಎನಿ ಕೈಂಡ್ ನಿಮಗೇನಾದರೂ ಕಸ್ಟಮೈಸೇಷನ್ ಮಾಡಿಸ್ಕೊಬೇಕು ಅಂತ ಇದ್ದರೂ ಸಹ ಆಗಲೂ ಸಹ ನೀವು ಮಾಡಿಸ್ಕೋಬೋದು. ಕಸ್ಟಮೈಸೇಷನ್ ಅವೈಲಬಲ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗತ್ತೆ ಯಾವುದೇ ಒಂದು ಡೀಟೇಲ್ಸ್ಗೋಸ್ಕರನೂ ಸಹ. ಸೊ ಈಗ ನೋಡೋಣ ಏನೆಲ್ಲ ಒಂದು ಮೆಸೇಜಸ್ ನಿಮಗಾಗಿ ಬರುತ್ತೆ ಅಂತ. ಓಕೆ, ಯಾವ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರುತ್ತೆ, ನಿಮ್ಮ ಲವ್, ರಿಲೇಷನ್ಶಿಪ್, ಮ್ಯಾರೇಜ್ ಲೈಫ್, ಸೊ ಇದೆಲ್ಲದಕ್ಕೂ ಸಹ ಆನ್ಸರ್ಸ್ನ ನೋಡೋಣ ಇಲ್ಲಿ. ಓಕೆ, ಅಫ್ಕೋರ್ಸ್ ಈಗ ಕರೆಂಟ್ಲಿ ಸೆಪ್ರೇಷನಲ್ಲಿ ಇದ್ದೀರಾ, ಒಬ್ರಿಗೊಬ್ಬರು ಅಷ್ಟಾಗಿ ಮಾತಾಡ್ತಾ ಇಲ್ಲ, ಬಟ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ನಿಮಗೆ ತೋರಿಸ್ತಾ ಇದ್ರು ಮುಂಚೆ, ಸೊ ಆ ಒಂದು ಭಾವನೆಗಳು ಹಾಗೇ ಇದೆ ಅವ್ರ ಮನಸ್ಸಲ್ಲಿ, ಯಾವುದೂ ಸಹ ಕಂಪ್ಲೀಟಾಗಿ ಬದಲಾಗಿಲ್ಲ. ಕೆಲವೊಂದು ಎಮೋಷನ್ಸ್, ಕೆಲವೊಂದು ಫೀಲಿಂಗ್ಸ್ ಚೇಂಜ್ ಆಗಿರ್ಬೋದು, ಬಟ್ ಕಂಪ್ಲೀಟಾಗಿ ಅವರು ನಿಮ್ಮನ್ನು ಇನ್ನೂ ಸಹ ಮರ್ತಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರ ಇಲ್ಲಿ ನಿಮ್ಮ ರೀಕನ್ಸಿಲಿಯೇಷನ್ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬೋದು. ಏಕೆ ಅಂತ ಅಂದರೆ ಪ್ರೋಸೆಸ್ ತುಂಬ ಫಾಸ್ಟ್ ಇದೆ. ಆ್ಯಂಡ್ ನಿಮ್ಮ ಇಬ್ಬರ ರೀಕನ್ಸಿಲಿಯೇಷನ್ ಆದಷ್ಟು ಬೇಗ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ತುಂಬ ಜನ ನಿಮ್ಮ ಪಾರ್ಟ್ನರ್ ಮೇಲೆ ಡೌಟ್ ಮಾಡ್ತಾ ಇರ್ಬೋದು, ಬೇರೆ ಯಾರಾದರೂ ಪರ್ಸನ್ ಇದ್ದಾರಾ, ಥರ್ಡ್ ಪಾರ್ಟಿ ಇದ್ದಾರಾ ಅಂತ ನಿಮಗೆ ಡೌಟ್ಸ್ ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ. ಬಟ್ ಅದು ನಿಜ ಅಲ್ಲ ಅಂತ ಹೇಳ್ತೀನಿ. ಸೊ ನಿಮ್ಮಷ್ಟಕ್ಕೆ ನೀವೇ ಕೆಲವೊಂದು ಇಮ್ಯಾಜಿನೇಷನ್ಸ್ನ ಮಾಡ್ಕೋತಾ ಇರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ಇದು ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತೊಗೊಳ್ಳಿ. ಇಲ್ಲಿ ಆದಷ್ಟು ಜನದ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲ, ಬಟ್ ನಿಮ್ಮಷ್ಟಕ್ಕೆ ನೀವೇ ಅಂದ್ಕೊಳ್ತಾ ಇದ್ದೀರಾ ಅವರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಸೊ ಅವರಿಗೆ ಬೇರೆ ಯಾರೋ ಸಿಕ್ಕಿರಬೇಕು ಅಂತ ಒಂದು ಊಹೆ ನೀವು ಮಾಡ್ಕೋತಾ ಇದ್ದೀರಾ. ಸೊ ಒಂದು ಥಾಟ್ಸ್ನ ನೀವು ಇಲ್ಲಿ ಸ್ಟಾಪ್ ಮಾಡಬೇಕಾಗತ್ತೆ, ಬಿಕಾಸ್ ನೆಗೆಟಿವ್ ಆಗಿ ಥಿಂಕ್ ಮಾಡಿದಷ್ಟು ಅದೇ ನಿಜ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನೆಗೆಟಿವ್ ಆಗಿ ನೀವೇನಾದರೂ ಥಿಂಕ್ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್.
ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಆ್ಯಂಡ್ ಇಲ್ಲಿ ನೀವು ಯಾರ್ದು ಅಷ್ಟಾಗಿ ಮಾತುಗಳನ್ನು ನಂಬಲ್ಲ ಅಂತ ಹೇಳ್ಬೋದು. ತುಂಬ ಫ್ರೆಂಡ್ಸ್ ಕಡಿಮೆನೇ ಇರ್ಬೋದು ನಿಮಗೆ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ. ನಿಮಗೆ ಫ್ರೆಂಡ್ ಸರ್ಕಲ್ ಅಷ್ಟಾಗಿ ಜಾಸ್ತಿ ಇಲ್ಲ. ನಿಮಗೆ ನಿಮ್ಮ ಪಾರ್ಟ್ನರೇ ಎಲ್ಲ ಆಗಿದ್ರು. ಸೊ ಅವರನ್ನು ನೀವು ಹೋಲ್ ಲೈಫ್ ಅಂತ ತಿಳ್ಕೊಂಡಿದ್ರಿ. ಆ್ಯಂಡ್ ಇಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗೋಕ್ಕೆ ಇಲ್ಲಿ ಬೇರೆ ಯಾರೋ ರೀಸನ್ ಅಂತ ನೀವು ತಿಳ್ಕೊಂಡಿದ್ದೀರಾ. ಬಟ್ ಅಲ್ಲಿ ಅದ್ಯಾವುದು ನಿಜ ಅಲ್ಲ. ನಿಮ್ಮಷ್ಟಕ್ಕೆ ನೀವೇ ಇಲ್ಲಿ ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ಸೊ ಆ ಒಂದು ಎನರ್ಜಿ ಸಹ ಇಲ್ಲಿ ಮೇಜರಾಗಿ ಬರ್ತಾ ಇರೋವಂಥದ್ದು. ನಿಮ್ಮಿಬ್ಬರ ಮಧ್ಯೆ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ತುಂಬ ಕೇರಿಂಗ್ ಇತ್ತು. ನಿಮ್ಮನ್ನು ಅವರು ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ತಾಯಿದ್ರು. ಏನೇ ಒಂದು ವಿಚಾರ ಅವರ ಜೀವನದಲ್ಲಿ ನಡೆದ್ರೂ ನಿಮಗೆ ಎಲ್ಲನೂ ಹೇಳ್ತಾಯಿದ್ರು. ಬಟ್ ಈಗ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾಯಿದ್ದಾರೆ ಅಂತ ನಿಮಗೆ ತುಂಬ ನೋವಾಗ್ತಿದೆ. ಆ್ಯಂಡ್ ತುಂಬ ಡಿಪ್ರೆಷನ್ಗೆ ಹೋಗೋ ಥರ ನಿಮಗೆ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ವೆಕೇಷನ್ ಅಂತ ಬರ್ತಾಯಿದೆ. ನೀವು ಎಲ್ಲಾದರೂ ವೆಕೇಷನ್ನ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಒಂದೇ ಕಡೆ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೋತಾ ಇದ್ದೀರಾ. ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಒಬ್ಬರೇ ಇರಬೇಕು, ಅಥವಾ ನೀವು ನಿಮ್ಮಷ್ಟಕ್ಕೆ ನೀವೇ ಐಸೋಲೇಟ್ ಆಗೋದನ್ನು ಕಲಿತಾ ಇದ್ದೀರಾ ಅಂತ ಬರ್ತಾಯಿದೆ. ಸೊ ಅದನ್ನು ಮಾಡಬೇಡಿ. ನಿಮ್ಗೇನಾದರೂ ಬೇರೆ ಕಡೆ ಚೇಂಜಸ್ ಬೇಕು, ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅದನ್ನು ಮಾಡ್ಬೋದು. ಆ್ಯಂಡ್ ವೆಕೇಷನ್ನ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದು ಸಹ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಕರೆಂಟ್ಲಿ ನಿಮ್ಮ ಸುತ್ತ ಇರುವಂಥ ಜನಗಳು ನಿಮಗೆ ತುಂಬ ಹರ್ಟ್ ಮಾಡೋ ಥರ ಮಾತಾಡ್ತಾ ಇರ್ಬೋದು. ಅದು ನಿಮಗೆ ತುಂಬಾ ಕಾಡ್ತಾ ಇದೆ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್ ಅಂದ್ಕೊಂಡಿದ್ದೆ, ನನ್ನವರು ಅಂದ್ಕೊಂಡಿದ್ದೆ, ಇವರೇ ನನಗೆ ತುಂಬ ಹರ್ಟ್ ಮಾಡೋ ಥರ ಮಾತಾಡ್ತಾ ಇದ್ದಾರೆ ಅಂತ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನು ಕೆಲವು ಜನಕ್ಕೆ ಬರ್ತಾ ಇದೆ, ಈ ಒಂದು ವಿಡಿಯೋ ನೋಡಿ 1 ಡೇ ಅಥವಾ 2 ಡೇ ಅಲ್ಲಿ ಲೈಕ್ 24 to 48 ಅವರ್ಸಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುವಂಥ ಚಾನ್ಸಸ್ ಇದೆ. ಸೊ ಅಲ್ಲಿ ನೀವು ಅವ್ರ ಹತ್ರ ಮಾತಾಡಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬಹುದು. ಆ್ಯಂಡ್ ಯು ಕ್ಯಾನ್ ಸೇ ಸಾರಿ. ನಿಮಗೇನಾದರೂ ಸಾರಿ ಹೇಳಬೇಕು ಅವರಿಗೆ ಅಂತ ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಸಾರಿ ಹೇಳ್ಬೋದು. ನೀವೇ ಕಮ್ಯುನಿಕೇಟ್ ಮಾಡ್ತೀನಿ, ನೀವೇ ಅವ್ರನ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ, ಅವರೇ ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಮಾಡೋದಿಲ್ಲ. ಒಂದು ಈಗೋ ಇಶ್ಯೂಸ್ ನಿಮಗೆ ಇರ್ಬೋದು. ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಅನ್ನೋ ಒಂದು ಈಗೋ ಇಶ್ಯೂಸ್ ನಿಮಗೆ ಇದೆ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ನಿಮ್ಗೆ ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತಲೇ ಇರ್ಬೋದು. ಅವ್ರು ಮಾಡೋವರೆಗೂ ನಾನು ಕಾಲ್ ಮಾಡೋದಿಲ್ಲ, ನಾನು ಹೀಗೆ ಇರ್ತೀನಿ, ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಒಂದು ತುಂಬ ಓವರಾಗಿ ಅದನ್ನೇ ನಂಬ್ಕೋತಾ ಇದ್ದೀರಾ. ಬಟ್ ಅದನ್ನು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಯೂಸ್ ಮಾಡಬೇಡಿ. ಇಫ್ ನಿಮಗೇನಾದರೂ ಅವ್ರ ಜೊತೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದರೆ ನೀವೇ ಒಂದು ಫಸ್ಟ್ ಇನಿಷಿಯೇಟಿವ್ನ ತೊಗೋಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು. ಸೊ ತುಂಬ ಜನಕ್ಕೆ ಈ ಒಂದು ಎನರ್ಜಿ ಇದೆ. 24 to 48 ಅವರ್ಸಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೆಸೇಜ್, ಕಾಲ್ ಬರುವಂಥ ಚಾನ್ಸಸ್ ತುಂಬ ಇದೆ. ಸೊ ಕ್ಲೈಮ್ ಮಾಡೋಕ್ಕೆ 444 ಅಂತ ಕಮೆಂಟ್ ಮಾಡ್ಬೋದು.
ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೋಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಥವಾ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ನ ನೀವು ಕಲ್ತ್ಕೋಬೇಕು ಅಂತ ಇದ್ದರೆ ಅದ್ರ ಡೀಟೇಲ್ಸ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಡೀಟೇಲ್ಸ್ ಬಂದು ನನ್ನ ಕಮ್ಯುನಿಟಿಯಲ್ಲಿ ಹೋಗಿ ಇದೆ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು. ಅದರ್ವೈಸ್ ನೀವು ನನಗೆ ಮೆಸೇಜ್ ಮಾಡ್ಬೋದು ಆ್ಯಂಡ್ ಬ್ರೇಸ್ಲೆಟ್ ಸಹ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿಮಗೂ ಸಹ ತುಂಬ ಥ್ಯಾಂಕ್ ಯು. ಯಾಕೆ ಅಂತಂದರೆ ಲಾಸ್ಟ್ ಮಂತ್ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ, ಬಟ್ ಆದರೂ ಸಹ ಹೇಗಿದ್ದೀರಾ ಏನು ಅಂತ ಎಲ್ಲ ಕಮೆಂಟಲ್ಲಿ ವಿಚಾರಿಸ್ಕೋತೀರಾ. ಆ್ಯಂಡ್ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.